ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಮತ್ತು ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಅರ್ಪಿಸುವ ನಿಮಗಿದು ತಿಳಿದಿರಲಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಗಿರಿಜಾ ಗ್ರೂಪ್ ಆಫ್ ಕನ್ಸರ್ನ್ಸ್ನ ಅಂಗಸಂಸ್ಥೆಯಾದ ಫಿಸಿಯೋಕೇರ್ ಫಿಸಿಯೋಥೆರಪಿ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಮುಖ್ಯಸ್ಥೆಯಾಗಿ ನಾನು ಡಾಕ್ಟರ್ ದೀಪಾ ನಾಯಕ್, ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್. ಇವತ್ತಿನ ವಿಡಿಯೋದಲ್ಲಿ ಫಿಸಿಯೋಥೆರಪಿ ಮತ್ತು ಅದರ ಉಪಯೋಗಗಳ ಬಗ್ಗೆ ತಿಳಿಯೋಣ. ಏನಿದು ಫಿಸಿಯೋಥೆರಪಿ? ಫಿಸಿಯೋಥೆರಪಿ ಅನ್ನುವಂಥದ್ದು ಒಂದು ಔಷಧೇತರ ಚಿಕಿತ್ಸೆ. ಸದ್ದಿಲ್ಲದ ನೋವಿಗೆ ಮದ್ದಿಲ್ಲದ ಪರಿಹಾರ. ಮದ್ದು ಮಾತ್ರೆಗಳನ್ನು ಕೊಡದೆ ಬರೀ ವ್ಯಾಯಾಮಗಳ ಮೂಲಕ, ನೀರಿನ ಚಿಕಿತ್ಸೆಯ ಮೂಲಕ ಮತ್ತು ಕೆಲವು ವಿದ್ಯುತ್ ಉಪಕರಣಗಳ ಮೂಲಕ ಕೊಡುವ ಚಿಕಿತ್ಸೆಯನ್ನು ಫಿಸಿಯೋಥೆರಪಿ ಅಂತ ಕರೀತಾರೆ. ಅಂದರೆ ವೈದ್ಯಕೀಯ ಚಿಕಿತ್ಸೆಯ ಜೊತೆಯಲ್ಲೇ ಕೊಡುವಂಥ ಒಂದು ವ್ಯಾಯಾಮ ಚಿಕಿತ್ಸೆಯನ್ನು ಫಿಸಿಯೋಥೆರಪಿ ಅಂತ ಕರೀತಾರೆ. ಹಾಗಾದರೆ ಈ ಫಿಸಿಯೋಥೆರಪಿಯ ಉಪಯೋಗಗಳು ಏನು, ಬೆನಿಫಿಟ್ಗಳು ಏನು? ಈ ಫಿಸಿಯೋಥೆರಪಿ ತೆಗೆದುಕೊಳ್ಳುವುದರಿಂದ ನಿಮ್ಮ ನೋವನ್ನು ನಾವು ಕಡಿಮೆಗೊಳಿಸಬಹುದು ಅಥವಾ ನಿವಾರಣೆಗೊಳಿಸಬಹುದು, ಸ್ವೆಲ್ಲಿಂಗನ್ನು ಕಡಿಮೆಗೊಳಿಸಬಹುದು, ರಕ್ತ ಸಂಚಾರವನ್ನು ಉತ್ತಮಗೊಳಿಸಬಹುದು, ಅಲ್ಲದೆ ಸ್ನಾಯುಗಳ ಶಕ್ತಿಯನ್ನು ವೃದ್ಧಿಸಬಹುದು, ಕೀಲುಗಳ ಚಲನವಲನವನ್ನು ಉತ್ತಮಗೊಳಿಸಬಹುದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಲಿಕ್ಕೆ ನಿಮಗೆ ಇಷ್ಟಪಡ್ತೇನೆ. ಬ್ರೈನ್ ಸ್ಟ್ರೋಕ್ ನೀವು ಕೇಳಿರ್ಬೋದು, ಪಾರ್ಶ್ವವಾಯು. ಮನುಷ್ಯನ ದೇಹದ ಒಂದು ಭಾಗ ನಿಷ್ಕ್ರಿಯಗೊಳ್ಳುವುದು, ಅಂದರೆ ಕೈ ಮತ್ತು ಒಂದು ಸೈಡಿನ ಕೈ ಮತ್ತು ಕಾಲು ಕೆಲಸ ಮಾಡದೇ ಇರುವಂಥದ್ದು. ಸೊ ಇಂಥವರು ಜನರಲಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವರಿಗೆ ವೈದ್ಯಕೀಯ ಚಿಕಿತ್ಸೆ ನಡೆಯುತ್ತಾ ಇರ್ತದೆ. ಅದರ ಜೊತೆಯಲ್ಲಿಯೇ ನಾವು ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಶುರು ಮಾಡ್ತೇವೆ. ಸೊ ಅವರು ಬೆಡ್ಡಲ್ಲಿ ಮಲಗಿರ್ತಾರೆ, ಒಂದು ಸೈಡ್ ನಿಷ್ಕ್ರಿಯವಾಗಿರ್ತದೆ. ಅವರಿಗೆ ವಿವಿಧ ಬಗೆಯ ವ್ಯಾಯಾಮಗಳನ್ನು ನಾವು ಮಾಡಿಸ್ತೇವೆ. ಅವರ ಶಕ್ತಿಯನ್ನು ವೃದ್ಧಿಸುವಂಥ ಎಕ್ಸಸೈಸ್ಗಳನ್ನು ಹೇಳ್ತೇವೆ. ಅದಲ್ಲದೆ ನಾವು ಮನೆಯವರಿಗೆ ಕೂಡ ಯಾವ ರೀತಿಯ ವ್ಯಾಯಾಮ, ಎಷ್ಟು ರೀತಿಯಲ್ಲಿ ನೀವು ಮಾಡಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೊಡ್ತೇವೆ. ಕ್ರಮೇಣ ಅವರ ಶಕ್ತಿ ವೃದ್ಧಿ ಆಗ್ತಾ ಹೋದಾಗೆ ಅವರು ಕುಳಿತುಕೊಳ್ಳಲಿಕ್ಕೆ ಸಹಾಯ ಮಾಡ್ತೇವೆ, ನಿಲ್ಲಿಸಲಿಕ್ಕೆ ಮತ್ತು ಅವರಿಗೆ ನಡೆಸಲಿಕ್ಕೆ ಸಹಾಯ ಮಾಡ್ತೇವೆ. ಈಗ ನಡೆಸಲಿಕ್ಕೆ ಶುರು ಆದ ತಕ್ಷಣ ಅವರಿಗೆ ವಿವಿಧ ಸಾಧನಗಳ ಉಪಯೋಗ ಇರಬಹುದು. ಒಂದು ವಾಕಿಂಗ್ ಸ್ಟಿಕ್ ಬೇಕಾಗ್ಬೋದು, ಅವರಿಗೆ ವಾಕರ್ ಬೇಕಾಗ್ಬೋದು, ಅಥವಾ ಕ್ರಚಸ್ ಬೇಕಾಗಬಹುದು. ಅವರಿಗೆ ಯಾವ ಥರದ ಸಾಧನಗಳು ಬೇಕು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನಿಮಗೆ ಫಿಸಿಯೋಥೆರಪಿಸ್ಟ್ಗಳು ಕೊಡ್ತಾರೆ. ಈಗ ಆ ಸಾಧನಗಳ ಜೊತೆಯಲ್ಲಿ ಅವರು ನಡಿಲಿಕ್ಕೆ ಶುರು ಮಾಡಿದ ತಕ್ಷಣ ಅವರಿಗೆ ಬ್ಯಾಲೆನ್ಸ್ ಇಶ್ಯೂಸ್ ಬರ್ಬೋದು ಅಥವಾ ಕೋಆರ್ಡಿನೇಷನ್ ಇಶ್ಯೂ ಬರ್ಬೋದು. ಸೊ ಅವರ ಸಮಸ್ಯೆಗೆ ತಕ್ಕಂತೆ ನಾವು ಅವರಿಗೆ ವಿವಿಧ ರೀತಿಯ ವ್ಯಾಯಾಮಗಳನ್ನು ಅವರಿಗೆ ಹೇಳಿಕೊಡ್ತೇವೆ. ಈಗ ಒಂದು ಸಲ ಅವರು ನಡಿಲಿಕ್ಕೆ ಶುರು ಮಾಡಿದ ತಕ್ಷಣ ಅವರು ಸ್ಟೆಪ್ಸನ್ನು ಹೇಗೆ ನಡಿಬೇಕು, ಅವರ ಸ್ಟಿಕ್ಕನ್ನು ಹೇಗೆ ಹಿಡ್ಕೊಳ್ಬೇಕು, ಯಾವ ಕಾಲನ್ನು ಅವರು ಮುಂದಿರಿಸಬೇಕು, ಅಲ್ಲದೆ ವೆಹಿಕಲ್ಗಳಲ್ಲಿ ಅವರು ಹೇಗೆ ಕುಳಿತುಕೊಳ್ಳಬಹುದು, ಹೇಗೆ ಇಳಿಯಬೇಕು, ಇಂಥ ಸಣ್ಣ ಸಣ್ಣ ಮಾಹಿತಿಯನ್ನು ಕೂಡ ನಿಮಗೆ ಫಿಸಿಯೋಥೆರಪಿಸ್ಟ್ಗಳು ಕೊಡ್ತಾರೆ. ಆದ್ದರಿಂದ ಬ್ರೈನ್ ಸ್ಟ್ರೋಕ್ ಆದವರಿಗೆ, ಪಾರ್ಶ್ವವಾಯು ಆದವರಿಗೆ ಅವರ ಸಮಗ್ರ ಚೇತರಿಕೆಯಲ್ಲಿ ಫಿಸಿಯೋಥೆರಪಿಯವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅವರು ಕ್ರಿಯಾಶೀಲರಾಗಿರುವಂತೆ ಅವರ ದಿನನಿತ್ಯದ ಕೆಲಸವನ್ನು ಅವರು ಇಂಡಿಪೆಂಡೆಂಟ್ ಆಗಿ ಅವರು ಹೇಗೆ ಮಾಡಬಹುದು ಅನ್ನುವುದರ ಬಗ್ಗೆ ನಿಮಗೆ ಹೆಲ್ಪ್ ಮಾಡುವವರು ಫಿಸಿಯೋಥೆರಪಿಸ್ಟ್ಗಳು. ಅದರಿಂದ ಅವರು ಕ್ರಿಯಾಶೀಲರಾಗಿ ಸಮಾಜದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಅವರಿಗೆ ಒಂದು ಇಂಡಿಪೆಂಡೆಂಟ್ ಫೀಲ್ ಕೊಡುವುದು ನಿಮ್ಮ ಫಿಸಿಯೋಥೆರಪಿಸ್ಟ್ಗಳು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಫ್ರ್ಯಾಕ್ಚರ್ ಆದ, ನೀವೆಲ್ಲ ಕೇಳಿರ್ಬೋದು, ಫ್ರ್ಯಾಕ್ಚರ್ ಆದವರಿಗೆ ಜನರಲಿ ಒಂದು ಪ್ಲಾಸ್ಟರ್ ಹಾಕ್ತಾರೆ, ಕೆಲವರಿಗೆ ಸರ್ಜರಿ ಅಥವಾ ಇಂಟರ್ನಲ್ ರಾಡ್ ಹಾಕಿ ಫಿಕ್ಸೇಷನ್ ಹಾಕಿ ಸರ್ಜರಿ ಮಾಡ್ತಾರೆ. ಅಂಥವರಿಗೆ ಕೂಡ ನಾವು ಫಿಸಿಯೋಥೆರಪಿಯ ಮೂಲಕ ಅವರ ಸ್ನಾಯುಗಳ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ವ್ಯಾಯಾಮ ಹೇಳಿಕೊಡ್ತೇವೆ. ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್, ಅಂದರೆ ಪ್ರತಿಯೊಬ್ಬರಿಗೆ ಅವರ ಕಂಡೀಷನ್ ಮೇಲೆ ಡಿಪೆಂಡೆಂಟ್ ಆಗಿ, ಅವರ ಏಜಿನ ಮೇಲೆ ಡಿಪೆಂಡೆಂಟ್ ಆಗಿ ನಾವು ವಿವಿಧ ಬಗೆಯ ವ್ಯಾಯಾಮಗಳನ್ನು ಅವರಿಗೆ ಹೇಳಿಕೊಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮಂಡಿಗಳ ಮರುಜೋಡಣೆ. ಈಗ ಆರ್ಥರೈಟಿಸ್ ಆಗಿರ್ತದೆ, ಮೂಳೆಗಳ ಸವೆತ ಆಗಿರ್ತದೆ, ಅಂಥವರಿಗೆ ನೀ ರಿಪ್ಲೇಸ್ಮೆಂಟ್ ಥೆರಪಿ, ಹಿಪ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ನೀವು ಸರ್ವೇ ಸಾಮಾನ್ಯವಾಗಿ ಕೇಳಿರ್ಬೋದು. ಅಂಥವರಿಗೆ ಕೂಡ ಹಾಗೆ ನಾವು ಸರ್ಜರಿಯ ಮೊದಲು ಮತ್ತು ಸರ್ಜರಿಯ ನಂತರ ಅವರಿಗೆ ವಿವಿಧ ಬಗೆಯ ವ್ಯಾಯಾಮಗಳನ್ನು ಹೇಳಿಕೊಟ್ಟು ನೋವು ಇರುವವರಿಗೆ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸಿ ನೋವು ನಿವಾರಣೆಗೊಳಿಸಿ ಅವರು ಇಂಡಿಪೆಂಡೆಂಟ್ ಆಗಿ ಅವರ ದೇಹದ ಸ್ಥಿತಿ ಸಹಜ ಸ್ಥಿತಿಗೆ ಮರುಕಳಿಸುವಂತೆ ಅವರಿಗೆ ಸಹಾಯ ಮಾಡ್ತೇವೆ. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಈ IT ಕ್ಷೇತ್ರಗಳಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಅಥವಾ ಆಫೀಸ್ಗಳಲ್ಲಿ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕುಳಿತುಕೊಳ್ಳುವುದರಿಂದ ಕಾಮನ್ ಪ್ರಾಬ್ಲಮ್ಸ್ ಎಲ್ಲರಿಗೆ ಬರುವುದೇನೆಂದರೆ ಒಂದು ನೆಕ್ ಪೇಯ್ನ್, ಬ್ಯಾಕ್ ಪೇಯ್ನ್ ಅಥವಾ ಮಂಡಿ ನೋವು. ಅಂಥವರಿಗೆ ನಾವು ನಮ್ಮ ಕ್ಲಿನಿಕ್ಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೇಳ್ತೇವೆ. ಅವರಿಗೆ ಕೂಡ ಹಾಗೆ ಇಂಡಿವಿಜುವಲೈಸ್ಡ್ ಒಂದು ಎಕ್ಸಸೈಸ್ ಪ್ರೋಗ್ರಾಮನ್ನು ಅವರಿಗೆ ಡಿಸೈನ್ ಮಾಡ್ತೇವೆ. ಅವರು
ಟ್ರೀಟ್ಮೆಂಟ್ ತಗೊಂಡ ಮೇಲೆ ಮತ್ತೆ ಅವರು ಅದೇ ಕ್ಷೇತ್ರಕ್ಕೆ ಕೆಲಸಕ್ಕೆ ಹೋಗುವುದರಿಂದ ಈ ನೋವು ಅವರಿಗೆ ಮರುಕಳಿಸದಂತೆ ಅವರು ಏನು ಜಾಗ್ರತೆ ವಹಿಸಬೇಕು, ಸಿಂಪಲ್ ಟಿಪ್ಸ್ ನಾವು ಕೊಡ್ತೇವೆ. ಅವರ ಟೇಬಲ್ ಹೇಗಿರಬೇಕು, ಅವರು ಕುಳಿತುಕೊಳ್ಳುವ ಭಂಗಿ ಹೇಗೆ ಕುಳಿತುಕೊಳ್ಳಬೇಕು, ಕೈಯನ್ನು ಅವರು ಹೇಗೆ ಪ್ಲೇಸ್ ಮಾಡಬೇಕು, ಅವರ ಕುಳಿತುಕೊಳ್ಳುವ ಕುರ್ಚಿಯ ಹೇಗಿರಬೇಕು, ಅವರಿಗೆ ಬ್ಯಾಕ್ ಸಪೋರ್ಟ್ ಕೊಡಬೇಕಾ ಬೇಡವಾ, ಅಥವಾ ಅವರು ಬೆಲ್ಟನ್ನು ಉಪಯೋಗಿಸಬೇಕಾ, ಬೆಲ್ಟ್ ಉಪಯೋಗಿಸುವುದರಿಂದ ಅವರಿಗೆ ಏನು ಸಲಹೆ ಅದರ ಬಗ್ಗೆ ಬೇಕು, ಅದೆಲ್ಲ ನಿಮಗೆ ಮಾಹಿತಿಯನ್ನು ನಿಮಗೆ ಫಿಸಿಯೋಥೆರಪಿಸ್ಟ್ಗಳು ಕೊಡ್ತಾರೆ. ಆದ್ದರಿಂದ ವೈದ್ಯಕೀಯ ಕ್ಷೇತ್ರದ ಸಾಮಾನ್ಯವಾಗಿ ಎಲ್ಲ ಕಂಡೀಷನ್ಗಳಲ್ಲಿ ಫಿಸಿಯೋಥೆರಪಿಸ್ಟ್ಗಳು ನಿಮಗೆ ಆಗಾಗ ಸಲಹೆಯನ್ನು ಕೊಡುತ್ತಾ ನಿಮ್ಮ ಸಮಗ್ರ ಚೇತರಿಕೆಯಲ್ಲಿ ಅವರು ಸಹಾಯ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಫಿಸಿಯೋ ಕೇರ್ ಸೆಂಟರ್ ವಾದ್ಯರಾಜ ಕಾಂಪ್ಲೆಕ್ಸ್ನಲ್ಲಿರುವ ನಮ್ಮ ಫಿಸಿಯೋ ಕೇರ್ ಸೆಂಟರ್ನಲ್ಲಿ ನಾವು ಹೋಮ್ ಫಿಸಿಯೋಥೆರಪಿ ಫೆಸಿಲಿಟಿಯನ್ನು ಒಂದು ಅಳವಡಿಸಿದ್ದೇವೆ. ಒಂದು ಸಿಂಪಲ್ ಆಗಿ ಹೇಳ್ತೇನೆ, ಬ್ರೈನ್ ಸ್ಟ್ರೋಕ್ ಆದವರು ಅಥವಾ ಯಾವುದೇ ಸರ್ಜರಿ ಆದವರು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ. ಅವರಿಗೆ ಬೇರೆ ಬೇರೆ ಕಾರಣಗಳಿಂದ ಸೆಂಟರಿಗೆ ಬರಲಿಕ್ಕೆ ಅನಾನುಕೂಲ ಇರ್ಬೋದು. ಒಂದು ಅವರ ಡಿಸ್ಟೆನ್ಸ್ ದೂರ ಇರ್ಬೋದು, ಒಂದು ಸೀನಿಯರ್ ಸಿಟಿಸನ್ಸ್ಗಳಿರ್ಬೋದು, ಅಥವಾ ಅವರಿಗೆ ಟ್ರಾವೆಲ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಅಂಥವರಿಗೆ ನಾವು ನಮ್ಮಲ್ಲಿರುವ ಕ್ವಾಲಿಫೈಡ್ ಫಿಸಿಯೋಥೆರಪಿಸ್ಟನ್ನು ನಿಮ್ಮ ಮನೆಗೆ ಕಳಿಸಿ ನಿಮ್ಮ ಟ್ರೀಟ್ಮೆಂಟನ್ನು ನಿಮಗೆ ಕೊಡಲಿಕ್ಕೆ ಅಂಥ ಸೌಲಭ್ಯವನ್ನು ನಾವು ಇಲ್ಲಿ ಅಳವಡಿಸಿದ್ದೇವೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಸಲಹೆಗಾಗಿ ನಮ್ಮ ಫಿಸಿಯೋ ಕೇರ್ ಸೆಂಟರನ್ನು ನೀವು ಸಂಪರ್ಕಿಸಬಹುದು. ಧನ್ಯವಾದಗಳು. ಜಗವನ್ನೇ ಅಂಗೈಲಿ ನೋಡಿ ಜನಮನದ